ಪರಿಚಯ ಮಾಡ್ಕೊಳ್ರಿ. ನನ್ನ ಹೆಸರು ಜಗದೀಶ್ ಅಂತ, ಕಳಂಬೆಳ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾವು ಅಡಿಕೆ ಗಿಡದ ದಾಯ ಹಿಂಗಿಸ್ತೀವಿ. 6-7 ಅಡಿಕೆ ಗಿಡಕ್ಕೆ ದಾಯ ಹಿಂಗಿಡಿಸ್ತೀರಾ? ಈಗ ಇಲ್ಲಿ ಹಿಂಗಿಡಿಸ್ತಾ ಇರೋ ದಾಯ ಬಗ್ಗೆ ಹೇಳ್ರಿ. ಇಲ್ಲಿ ಹಿಂಗಿಸ್ತಿರೋ ದಾಯ 6 ಅಡಿ 60 7 ಅಡಿ ಉದ್ದ. ಈ ಥರ 6 ಅಡಿ 60 7 ಅಡಿ ಉದ್ದ ಹಿಂಗಿಸ್ರೆ ಒಳ್ಳೆ ಫಸ್ಲು ಬರುತ್ತೆ. ಫಸ್ಲೇನೋ ಬರುತ್ತೆ. ಇದರ ಪ್ರಯೋಜನಗಳು ಹೇಳ್ರಿ. ಅಂದರೆ ಒಳ್ಳೆ ಒಳ್ಳೆ ಗಾಳಿ ಸಿಗುತ್ತೆ. ಆಮೇಲೆ ಇದರಲ್ಲಿ ಮಿನಿಟ್ ಗಾಡಿ ಓಡಾಡುತ್ತೆ. ಈಗ ಓಡಿದ್ರು 6-7 ಅಡಿಲಿ ನೀವು ಇದು ಓಡಾಡುತ್ತೆ. ಮಿನಿ ಗಾಡಿ ಓಡಾಡುತ್ತೆ. ವ್ಯವಸಾಯ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಗಿಡ ಜಾಸ್ತಿ ಹಿಡಿಸುತ್ತೆ. ವ್ಯವಸಾಯ ಮಾಡೋಕ್ಕೂ ಚೆನ್ನಾಗಿರ್ತೈತೆ. ಎಲ್ಲ ಮಿಷಿನ್ನಲ್ಲೇ ಮಾಡ್ಕೋಬೋದು. ಝೀರೋ ಕಲ್ಟಿವೇಶನ್ ಅವ್ರಿಗೆ ಅನುಕೂಲ. ಝೀರೋ ಕಲ್ಟಿವೇಶನ್ ಅವ್ರಿಗೆ ಯಾಕೆಂದರೆ ಗೇಯೆಲ್ಲ ಏನಿಲ್ಲ, ಜಾಗ ಬಿಡ್ಕೋಬೇಕು ಅಂತ. ಹುಲ್ಲು ನೋಡ್ಕೊಂಡು ಮಿಷಿನ್ನಲ್ಲಿ ಸಣ್ಣ ವ್ಯವಸಾಯದಾರರಿಗೆ ಅನುಕೂಲ. ಇದನ್ನು ಮಾಡಿರಿ, ಚೆನ್ನಾಗಿರುತ್ತೆ. ಒಳ್ಳೆ ಇಳುವರಿ ಬರುತ್ತೆ. ಇದು 6-7 ಮಾಡಿದಿರಲ್ಲ, ಸೆಂಟ್ರಲ್ಲಿ ಬೇರೆ ಗಿಡಗಳು ಏನಾದರೂ ಇಟ್ಕೋಬೋದಾ? ಸೆಂಟ್ರಲ್ಲಿ ಬೇರೆ ಗಿಡ ಇಡೋಕ್ಕೇನು ಬರಲ್ಲ ಇದರಲ್ಲಿ. ಈಗ ಮಾಡಿರೋದೇ ನಾವು ಕಡಿಮೆ. ಇನ್ನು ಸೆಂಟ್ರಲ್ಲಿ ಇಡಬೇಕು ಅಂದರೆ 8-9 ಮಾಡಬೇಕು. ಆವಾಗ ಇನ್ನೊಂದು ಸೆಂಟ್ರಿಗೆ ಇನ್ನೊಂದು ಗಿಡ ಹಾಕ್ಬೋದು. ಇದು ಕಲ್ಲೆಲ್ಲ ಕಲ್ಲು ಮರುಭೂಮಿ ಆಗಿರೋದ್ರಿಂದ ಒಳ್ಳೆ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ. ಕಲ್ಲು ಒಳ್ಳೆ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಒಬ್ಬರು ಸ್ಯಾಂಡು ಮರಳೆಲ್ಲ ಯೂಸ್ ಮಾಡ್ತಾರೆ, ನೀವು ಕಡ್ಡಿ ಯೂಸ್ ಮಾಡ್ತೀರಾ? ನಾವು ಕಡ್ಡಿ ಯೂಸ್ ಮಾಡ್ತೀವಿ. ಟೇಪು ಕಡ್ಡಿ. ಮಳ್ಳು ಯಾಕೆ ಯೂಸ್ ಮಾಡಲ್ಲ ಅಂದ್ರೆ ಅಕಸ್ಮಾತ್ ಮಳೆ ಬಂತು ಅಂದ್ರೆ ಎಲ್ಲ ಹೊರಟೋಗುತ್ತೆ. ಕಡ್ಡಿ ಆದರೂ ಮಳೆ ಬಂದರೂ ಇರುತ್ತೆ. ಹಾಗಾಗಿ ಕಡ್ಡಿ ಯೂಸ್ ಮಾಡ್ತೀವಿ. ಇದು ಅಂದಾಜು 1 ಎಕರೆಗೆ ನಿಮ್ಮ ದಾಯದಲ್ಲಿ ಎಷ್ಟು ಗಿಡ ಇಡ್ಬೋದು? 400 ಇಂದ 450 ಹಿಡಿಯುತ್ತೆ 1 ಎಕರೆಗೆ. ಇಲ್ಲ ಜಾಸ್ತಿ ಹಿಡಿಬೋದು? ಅಲ್ಲ, ಈ ದಾಯಾರು ಜಾಸ್ತಿ ಹಿಡಿಯುತ್ತೆ. 8-9 ನಾವೇ ಜಾಸ್ತಿ ಹಿಡಿಯುತ್ತೆ. ಇದೊಂದು 50-100 ಗಿಡ ಜಾಸ್ತಿ ಹಿಡಿಯುತ್ತೆ. ಓಕೆ, ಒಂದು 500-500 ಗಿಡ ಹಿಡಿತೈತಿ. ಈ ಕಡಿಮೆ ಜಮೀನು ಇದ್ದರೆ ಈ ಥರ ಈ ದಾಯ ಆದರೆ ಹೆಲ್ಪ್ ಆಗುತ್ತೆ. ಆರಾಮಾಗಿ ಮಿನಿಗಡೆಲ್ಲ ಹೊಡೆದಾಡೋಕ್ಕೂ ಹುಲ್ಲೋಡೋಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ಎರಡು ಮಕ್ಕಳು ಓಡಾಡ್ಸ್ಬೋದು. ಮ್ಯಾನ್ ಪವರ್ ಕಮ್ಮಿ ಮಾಡುತ್ತೆ. ಓಕೆ, ಖರ್ಚಿರಲ್ಲ ಜಾಸ್ತಿ. ಖರ್ಚಿರಲ್ಲ. ಖರ್ಚು ಯಾವ ಥರ ಇರಲ್ಲ ಈ ದಾಯದಲ್ಲಿ? ಈ ದಾಯದಲ್ಲಿ ಎಲ್ಲ ಮಿಷನ್ ಊರಲ್ಲಿ ಕೆಲಸ ಆಗುತ್ತೆ. ಮಿಷನ್ ಊರಲ್ಲಿ ಕೆಲಸ ಆಗುತ್ತೆ. ಆಳುಗಳ ಮಾಡ್ತಾರೆ, ಜಾಸ್ತಿ ದುಡ್ಡು ಆಗುತ್ತೆ, ಖರ್ಚಾಗುತ್ತೆ. ಮೇನ್ ಅಡ್ವಾಂಟೇಜು ಅಂದರೆ ಜಾಸ್ತಿ ಗಿಡ ಕೂರ್ತವೆ 1 ಎಕರೆ. ಒಳ್ಳೆ ಬೆಳೆ ಬರುತ್ತೆ. ಒಳ್ಳೆ ಇಳುವರಿ. ಸೆಡೆ ಹಾಕ್ಬೋದು ಅಷ್ಟೇ. ಇದು ತೆಂಗಿನ ಗಿಡ ಇರೋದ್ರಿಂದ ಏನು ಸೆಡೆ ಹಾಕಿರಿ, ಅದು ತರಗೆಲ್ಲ ಉದ್ರಿ ಭೂಮಿ ಎಲ್ಲ ಒಳ್ಳೆ ಫಲವತ್ತತೆ ಆಗುತ್ತೆ. ಬೇರೆ ಕಾಳುಗಳು ಹಾಕೋಬೋದು. ಬೇರೆ ಕಾಳುಗಳು, ತೊಗರಿ ಕಾಳು, ಹಸಂಡೆ ಕಾಳು ಅವೆಲ್ಲ. ನೀವು ಬೇರೆ ಕಡೆ ಎಲ್ಲ ಹೋಗಿ ದಾಯ ಮಾಡಿಕೊಡ್ತೀರಾ? ನಾವು ಮಾಡ್ಕೊಡ್ತೀವಿ. ಇಲ್ಲಿ ಕರೆದು ಬಂದು ಮಾಡ್ತೀವಿ. ಈ ಶಿರಾ ಸರೌಂಡಿಂಗ್ಸ್ ಹೋಗ್ತೀರಾ? ಬೇರೆ ಡಿಸ್ಟಿಕ್ ಕರೆದ್ರು ಹೋಗ್ತೀರಾ? ಶಿರಾ ತುಮಕೂರು ಜಿಲ್ಲೆ ಡಿಸ್ಟಿಕ್ ಹೋದರೆ ಹೋಗ್ತೀವಿ ಅಷ್ಟೇ, ತುಂಬ ದೂರ ಹೋಗಲ್ಲ. ಹಿರಿಯೂರು ಕಡೆ ಅದೆಲ್ಲ ನೀವು ಎಷ್ಟು ಜನ ಟೀಮ್ ಇದ್ದೀರಾ? ನಾವು ಒಂದು 10 ಜನ ಟೀಮ್ ಇದ್ದೀವಿ. ಎಲ್ಲ ಗಿಡ ದಾಯ ಹಿಂಗಿಸಿ, ಗುಂಡಿ ತೆಗೆದು, ಗಿಡ ಹಿಂಗಿಸಿ ಎಲ್ಲ ರೆಡಿ, ಗಿಡ ಮಾಡಿ, ಡ್ರಿಪ್ ಮಾಡಿ ಎಲ್ಲ ಮಾಡಿಕೊಡ್ತಾರೆ. ನೀವು ಚಾರ್ಜಸ್ ಯಾವ ಥರ? ಗಿಡಗಳ್ಗೆ ಇಷ್ಟು ಅಂತನೋ ಅಥವಾ ಎಕರೆಗೆ ಇಷ್ಟು ಅಂತ? ನೆಲದ ಮೇಲೆ ಡಿಪೆಂಡ್. ಭೂಮಿ ಇದ್ರೆ ಒಂದು ಕಲ್ಲೆಲ್ಲ ಇರುತ್ತೆ, ಮಣ್ಣೆಲ್ಲ ಇರುತ್ತೆ. ಮೃದು ಭೂಮಿನ ಅದ್ರ ಮೇಲೆ ಡಿಪೆಂಡ್. ಕಲ್ಲೆಲ್ಲ ಇದ್ರೆ ಒಂಥರ ರೇಟು, ಮೃದು ಭೂಮಿ ಇದ್ರೆ ಒಂಥರ ರೇಟು. ಓಕೆ, ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ. ವೀಕ್ಷಕರೇ, ನನ್ನ ಹೆಸರು ಕೀರ್ತಿರಾಜು ಅಂತ. ಅಡಿಕೆ ಸಸಿ ದಾಯ ಇಕ್ಕುವ ವಿಧಾನವನ್ನು ಹೇಳುತ್ತಿದ್ದೇನೆ. ಇವನ ಹೆಸರು ಮಾರುತಿ ಅಂತ. ಇವನು ನನ್ನ ಗೆಳೆಯ.
ನಾನು ನನ್ನ ಗೆಳೆಯ ಮತ್ತು ನನ್ನ ಗೆಳೆಯರು ಎಲ್ಲ ಸೇರಿ ಅಡಿಕೆ ಸಸಿ ಇಕ್ಕುವ ದಾಯವನ್ನು ಮಾಡುತ್ತಿದ್ದೇವೆ. ಓಕೆ, ನೀವು ಯಾವುದ್ಯಾವ್ದು ಮೆಥಡ್ ಅಂದರೆ ಯಾವುದ್ಯಾವ್ದು ದಾಯ ಮಾಡ್ತೀರಾ ಸರ್? ನಿಮ್ಮದು ದಾಯ ಜಾಗ ಎಷ್ಟಿದೆ, ವಿಸ್ತೀರ್ಣ ಎಷ್ಟಿದೆ, ಹಾಂ, ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ದಾಯ ಹಿಂಗಿಸ್ತೀವಿ. ಓಕೆ, ನಿಮ್ಮದು ಅದೇ ದೊಡ್ಡದಾಗಿದ್ರೆ ಜಮೀನು 8, 9, ಹಾಂ. ನಿಮಗೆ ಎಲ್ಲ ಮಷೀನಲ್ಲಿ ಆಗಬೇಕು ಅನ್ನಂಗಿದ್ರೆ ದೊಡ್ಡ ದೊಡ್ಡ ದಾಯ ಹಿಂಗ್ತೀವಿ. ನಾವು ಇವಾಗ ದೊಡ್ಡ ದಾಯ ಅಂದರೆ ಎಷ್ಟು ಮೆಷರ್ಮೆಂಟು? 10, 11 10, 11. ನಾರ್ಮಲ್ ವ್ಯವಸಾಯ ಮಾಡೋರಿಗೆ 8, 9 ಇರ್ತೀವಿ. ಜಾಗ ಕಮ್ಮಿ ಇದ್ದು ಗಿಡ ಜಾಸ್ತಿ ಹಿಡಿಬೇಕು ಅಂತ ಇದ್ರೆ ಅವ್ರಿಗೆ 7, 8 ಅಂತೆಲ್ಲ ಹಿಡ್ಕೊಳ್ತೀವಿ. ಓಕೆ ಸರ್. ಇವಾಗ 7, 8 ತಿರ್ಗಾ 9, 10 ಇಕ್ತಾರಲ್ಲ, ಇವಾಗ ಟ್ರ್ಯಾಕ್ಟರ್ಗೆ ಗೇಮೆ ಮಾಡೋಕ್ಕಾಗಲ್ಲ. ಗೇಮೆ ಮಾಡೋದ್ರಿಂದ ಜಾಗ ಸಣ್ಣ ಇರ್ತದಲ್ಲ. ಓಕೆ, ಇವಾಗ 7, 6 ಇಕ್ಕಿರೆ ಟಿಲ್ಲರ್ನಾಗೆ ಇದು ವ್ಯವಸಾಯ ಮಾಡ್ಬೋದು. ಈ ದಾಯ ಇಕ್ಕಿರೋದ್ರಿಂದ ಹೌದು, ಟಿಲ್ಲರು ರೋಟ್ರಿಗೆ ವ್ಯವಸಾಯ ಮಾಡ್ಬೋದು. ಹಾಂ. ಅದರಿಂದ ಇವಾಗ 9, 10 ಇಕ್ಕಿರೆ ದೊಡ್ಡದು ಟ್ರ್ಯಾಕ್ಟ್ರಿನೇ ಆಗಲಿ JCPನೇ ಆಗಲಿ ಓಡಾಡ್ಕೊಂಡು ಮಾಡ್ಬೋದು. ಆ ಥರ ಇಕ್ಬೋದು ಸರ್. ಓಕೆ, ಅದರಿಂದ ಗಿಡಗಳು ಚೆನ್ನಾಗಿ ಬೆಳಿತವೆ. ಈ ಗಿಡ ಇಕ್ಕೋದು ಮೇನ್ ಅಲ್ಲ ಸರ್. ಗಿಡ ಇಕ್ಕಿದ್ಮೇಲೆ ಕ್ಲೀನಾಗೆ ಒಂದು ಅದ ನೀರು ಬಿಡಬೇಕು. ಒಂದು ಅದ ನೀರು ಬಿಟ್ಮೇಲೆ, ನೀರು ಬಿಟ್ಟಾದ್ಮೇಲೆ ಕ್ಲೀನಾಗೆ ಒಂದು ಅದ ನೀರು ಬಿಟ್ಟಾದ್ಮೇಲೆ ಕ್ಲೀನಾಗಿ ಬುಡ ಇರ್ತತಲ್ಲ, ಕಾಲಿಗೆ ನೋಡ್ಬೇಕು, ಹಿಂಗೆ ಚಪ್ಪಲಿಗೆ ಕಾಲಾಗಿ ಹಿಂಗೆ ನೋಡ್ಬೇಕು. ನೋಡ್ಬಿಟ್ಟು ಮಣ್ಣು ಅಂಟ್ಕೊಳಲ್ವಾ ಕಾಲಾಗೆ, ಅಂಟ್ಕೊಂಡಿದ್ಮೇಲೆ ಕ್ಲೀನ್ ಹಿಂಗೆ ಬುಡ ಇಟ್ಕೊಂಡು ಸುತ್ತ ಹಿಂಗೆ ಬುಡ ತುಳಿಬೇಕು. ಓಕೆ, ಎಷ್ಟು ದಿನ ಆದ್ಮೇಲೆ ತುಳಿಬೇಕು ಸರ್? ಹಿಂಗೆ ಅದು ನೀರು ಬಿಡ್ತೀವಲ್ಲ, ನೀರು ಬಿಟ್ಮೇಲೆ 2 ದಿನ ಆಗ್ತದಲ್ಲ, ಆಮೇಲೆ ಮಾಡಬೇಕು. 2 ದಿನ ಇರ್ತದಲ್ಲ, 2 ದಿನ ಆದ್ಮೇಲೆ ಸ್ವಲ್ಪ ನೆಲ ಆರ್ಬೇಕು. ಕಾಲಿಗೆ ಮಣ್ಣು ಅಂಟಬಾರ್ದು, ಕಾಲಿಕ್ಕಿರಿ. ಹಾಂ, ಸರಿ. ಅದರಿಂದ ಕಾಲು ಮಣ್ಣು ಅಂಟಬಾರ್ದಲ್ಲ, ಅದಕ್ಕೆ ಕಾಲಿಗೆ ಹಿಂಗೆ ತುಳಿದ್ಬಿಟ್ಟು ಸ್ವಲ್ಪ ದೊಡ್ಡ ಸಸಿ ಇಕ್ಕಿರಿ ಏನಾಗ್ತವೆ ಅಂದ್ರೆ ಗಾಳಿ ಮಳೆಗೆ ಸ್ವಲ್ಪ ಹಿಂಗೆ ಅಳ್ಳಾಡ್ತಾವಲ್ಲ, ಅಳ್ಳಾಡ್ಕೊಂಡ್ ಬಿದ್ದೋಗ್ಬಿಡ್ತವೆ. ಅದರಿಂದ ದೊಡ್ಡ ಸಸಿ ಯಾವತ್ತಾಗ್ಲಿ ಇಕ್ಕಕ್ ಹೋಗ್ಬಾರ್ದು. ಏನಿದ್ರು 1 ವರ್ಷದ ಗಿಡ, 1.5 ವರ್ಷದ, 2 ವರ್ಷದ ಗಿಡ ಇಕ್ಬೇಕು. ಇಕ್ಕಿರೆ ಸಸಿನೂ ಚೆನ್ನಾಗಿ ಬರ್ತವೆ. ಒಳ್ಳೆ ಹಳ್ಳಿ ಗಿಡ ನೀವು ಸಸಿ ಇಕ್ಕದೇ ಆಗ್ಲಿ, ಏನೇ ಮಾಡೋದೇ ಆಗ್ಲಿ, ಹಳ್ಳಿ ಗಿಡದ ಸಸಿ ತರಬೇಕು. ಒಳ್ಳೆ ನಾಟಿ ಮಾಡಿರೋರ್ತಾಗೆ ತಂದು ಇಕ್ಬೇಕು. ಅವಲ್ಲೇ ಸಸಿ ಉತ್ತರಣಿಕೆ ಆಗೋದು. ಅದರಿಂದ ಚೆನ್ನಾಗಿ ಬರ್ತವೆ. 1 ವರ್ಷದ ಗಿಡ ಸಾಕು. 1 ವರ್ಷದ ಗಿಡ ಸಾಕು ಸರ್. ಇದು ಗಾಳಿಗೆಲ್ಲ ಉಲ್ಡಾಡ್ತವೆ, ಗಿಡ ಒಣಗೋಗ್ತವೆ. ಹಾಂ, ಹಾಗಾಗಿ ಎತ್ತರದಾಗಿ ಇದು ಕಡ್ಡಿ ಎಲ್ಲ ಕೊಡ್ತಾರಲ್ಲ, ಗಾಡಿ ಉಳ್ಕೋಬಾರ್ದು. ಕಡ್ಡಿನ ಅದು ಇಕ್ಕಿನ ದೊಡ್ಡ ಗಿಡಗಳು ಇರ್ತಾವಲ್ಲ ಸರ್, ಇಕ್ಕಿನ ದೊಡ್ಡ ಗಿಡಗಳಿಗೆ ಇಂಥ ಯಾರೆಕೊಲೆ ಇದೆಯಲ್ಲ, ಈ ಥರ ಉದ್ದದ ಕಡ್ಡಿಗಳ ಗಿಡ ಬಿಟ್ಟು ಒಂದು 3 ಇಂಚು 4 ಇಂಚು ದೂರ ಕಟ್ಬಿಟ್ಟು, ಈಗ ಈ ಥರ ಹಿಂಗೆ ಗಾಳಿಗೆ ಅಳ್ಳಾಡಬಾರ್ದು ಅಂತ ಕಟ್ಟಬೇಕು. ಸರಿ, ಸರಿನಾ? ಈ ಥರ ಕಟ್ಟಿದ್ರೆ ಗಾಳಿ ಮಳೆಗೆ ಅಳ್ಳಾಡಲ್ಲ. ನಿಮಗೆ ಇನ್ನೊಂದು ತೋರಿಸ್ತೀನಿ ತಡ್ರಿ. ಈಗ ರೀ ಸರ್, ಇಲ್ಲಿ ನೋಡಿ, ಈಗ ಈ ಗಿಡ ಇದೆಯಲ್ಲ, ಈ ತಾಟಿ ಗಿಡ ಆದ್ರೆ ತಿರ್ಗಾ ಕಡ್ಡಿನೂ ಕಟ್ಟಂಗಿಲ್ಲ, ಏನೋ ಒಂದು ಪ್ರತಿಯೊಂದು ಮಾಡಂಗಿಲ್ಲ. ಈ ತಾಟಿ ಗಿಡ ಆದ್ರೆ 1.5 ವರ್ಷದ ಗಿಡ ಇದೆ. ಓಕೆ, ಈ ತಾಟಿ ಆದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಇದು ಆಮೇಲೆ ಇದು ಗಿಡ 1 ತಿಂಗಳು, 1.5 ತಿಂಗಳು, ತಪ್ಪಿರಿ 2 ತಿಂಗಳು, 2 ತಿಂಗಳೊಳಗೆ ಓಕು ಈ ಥರದ ಗಿಡಗಳು ಹೋಗಿರೋವು ಅವೆಲ್ಲ ಇರ್ತವೆ. ಅವನ್ನ ನೋಡ್ಕೊಂಡು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ಕೊಬೇಕು. ಅದು ಒಂದು. ತಿರ್ಗಾ ಇವಾಗ ಸಸಿ ಇಕ್ಕಿದೀವಲ್ಲ ಅಂತ ಹೇಳ್ಬಿಟ್ಟು ಗೊಬ್ಬರ ಆಗಲಿ ಗೋಡಾಗಲಿ ಹಾಕಕ್ಕೆ ಹೋಗ್ಬಾರ್ದು. ಸುಮ್ಮನೆ ಸುಮಾರಾಗೆ ನಾಟಿ ಹಸಿಂದು ಗೊಬ್ಬರ ತಂದು ಕ್ಲೀನಾಗಿ ಹಾಕಿದ್ರೆ ಚೆನ್ನಾಗಿ ಬೆಳಿತವೆ. ಅಂದರೆ ಯಾವಾಗ ಹಾಕ್ಬೇಕು, ಎಷ್ಟು ದಿನ ಆದ್ಮೇಲೆ ಹಾಕ್ಬೇಕು ಗೊಬ್ಬರ? ಮ್ಯಾಕ್ಸಿಮಮ್ 6 ತಿಂಗಳು. 6 ತಿಂಗಳು, ಅಲ್ಲಿವರೆಗೂ ಏನು ಗೊಬ್ಬರ ಹಾಕ್ಬಾರ್ದು. ಇವು ಹೊಸ ಗಿಡ ಅಲ್ವಾ, ಬೇರು ಬಿಟ್ಕೊಬೇಕಲ್ಲ. ಬೇರು ಬಿಟ್ಕೊಳೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ. ಗೊಬ್ಬರ ಸಡನ್ ಆಗಿ ಹಾಕ್ಬಿಟ್ರೆ ಏನ್ ಮಾಡ್ತವೆ, ಇವಾಗ ನಮ್ಗೆ ಆಗ್ಲಿ ಒಂದ್ ಸ್ವಲ್ಪ ಊಟ ಆಗ್ಲಿ ಏನಾಗ್ಲಿ ಜಾಸ್ತಿ ಇಕ್ಬಿಟ್ರೆ ತಿನ್ನಕ್ಕಾಗಲ್ವಲ್ಲ, ಆ ತರ ಇವಕ್ಕೂ ಗೊಬ್ಬರ ವೇಸ್ಟ್ ಆಗುತ್ತೆ. ಇವಾಗ ಬೇರೆ ಇರಲ್ಲ, ಫಸ್ಟ್ ಬೇರ್ ಬಿಟ್ಕೋಬೇಕು, ಆಮೇಲೆ ಗೊಬ್ಬರ ಬಿಟ್ಕೋಬೇಕು. ಅದರಿಂದ ಸ್ವಲ್ಪ ಒಂದು 3 ತಿಂಗಳು ನೋಡ್ಬೇಕು ಕ್ಲೀನಾಗಿ, ಗಿಡ ಚೆನ್ನಾಗಿ ಕತ್ಯಾವ ಇಲ್ವಾ ಏನು ಹಂಗೆ ನೋಡ್ಬಿಟ್ಟು ಆಮೇಲೆ ಗೊಬ್ಬರನೇ ಆಗಲಿ ಏನಾಗಲಿ ಇಕ್ಬೇಕು. ಗೊಬ್ಬರ ಇಕ್ತೀನಂದ್ರೆ ಸೀದಾ ಬುಡ್ಕಿಕ್ಕಂಗಿಲ್ಲ. ಇಷ್ಟ ಐತಲ್ಲ, ಈ ಅಂತರದಿಂದ ಇಕ್ಬೇಕು. ಈ ಅಂತರಕ್ಕೆ ಇಕ್ಬಾರ್ದು, ಒಂದು ಅರ್ಧ ಅಡಿ ಗ್ಯಾಪ್ ಇಕ್ಬೇಕು. ಗ್ಯಾಪ್ ಇಕ್ಕಿದ್ರೆ ಗಿಡನು ಚೆನ್ನಾಗಿ ಇದಾಗ್ತವೆ. ಆಮೇಲೆ ಪುಸ್ತಕಂತ ನೀವು ಗೊಬ್ಬರ ಇಕ್ತಿರಲ್ಲ, ಇದು ಸ್ವಲ್ಪ ಹುಲ್ಲು ಪಲ್ಲು ಬೆಳೆದೈತೆ ಅಂದ್ರೆ ಜಾಸ್ತಿ ಇದು ಶೆಲ್ಕೆಗೆ ಗೆತ್ತಕ್ಕೆ ಹೋಗ್ಬಾರ್ದು. ಸುಮ್ಮನೆ ಕೋಲ್ಗುದ್ಲಿ ಇರ್ತತಲ್ಲ, ಆ ಕೋಲ್ಗುದ್ಲಿ ಈ ತರ ಕೋಲ್ಗುದ್ಲಿ ಇರ್ತತಲ್ಲ, ಈ ಕೋಲ್ಗುದ್ಲಿಯಿಂದ ಇವಾಗ ನಾನು ಸುಮ್ಮನೆ ತೋರಿಸ್ತಾ ಇರೋದಷ್ಟೇ. ಇದು ಈಗಲೇ ಈ ಸೊಸಿಗ್ದಾಗ ಮಾಡಕ್ ಹೋಗ್ಬೇಡ್ರಿ. ಈ ತರ ಇದು 3 ತಿಂಗಳು 4 ತಿಂಗಳು ಆಗಿರ್ತಲ್ಲ, ಹುಲ್ ಬೆಳಿತಲ್ಲ, ಹುಲ್ ಬೆಳೆದ್ಮೇಲೆ ಗೊಬ್ಬರ ಹಾಕದ್ಕಿನ್ನ ಮುಂಚೆಗೆ ಸುಮ್ಮನೆ ಬುಡಾನ ಕ್ಲೀನಾಗಿ ಸುತ್ತ ಹಿಂಗ್ ಅನ್ಬೇಕು. ಈ ತರ ಅಂದ್ಬಿಟ್ಟು ಅದ್ರ ಮೇಲ್ಗಡೆಗೆ ನಾಟಿ ದನಿದ ಗೊಬ್ಬರ, ಸೀಮೆ ಗೊಬ್ಬರ ಜಾಸ್ತಿ ಹಾಕಕ್ ಹೋಗ್ಬಿಡ್ರಿ, ಗಿಡಗಳು ಇದಾಗ ಹೋಗ್ಬಿಡ್ತವೆ. ಅದರಿಂದ ನಾಟಿ ದನಿಂದ ಗೊಬ್ಬರನ ಸುತ್ತಾನ
ಒಂದು ಇಷ್ಟಿಷ್ಟು ಈಗ ಒಂದು 2-2 kg 3-3 kg ಹಾಂ ಸುತ್ತ ಹಾಕ್ರಿ. ಹಾಂ ಒಂದು 6 ತಿಂಗಳು ಬಿಟ್ಟ ಮೇಲೆ ಹಾಂ. ಇನ್ನೊಂದು ತಿರ್ಗಿ ಇದೇ ಥರ ಮಾಡಿರಿ. ಇದೇ ಥರ ಮಾಡಿಬಿಟ್ಟು ನೀವು ಬೇಕಾದ್ರೆ ಆಮೇಲೆ ಬೇಕಾದ್ರೆ ಸೀಮೆ ಗೊಬ್ಬರ ಒಂದು ಸ್ವಲ್ಪ ಕೊಡ್ರಿ, ಒಂದು 100 ಗ್ರಾಮು ಹಾಂ ಆ ಥರ ಕೊಟ್ಟರೆ ಗಿಡಗಳು ಚೆನ್ನಾಗೇ ಬರ್ತವೆ, ಸರಿ. ಚೆನ್ನಾಗಿ ಬರುತ್ತೆ. ಇಳುವರಿನೂ ಚೆನ್ನಾಗಿರ್ತದೆ. ಇದು 6-7 ಅಲ್ವಾ ದಾಯ ಇದು? ಗಾಳಿ ಬೆಳಕೆಲ್ಲ ಚೆನ್ನಾಗಿ ಆಡುತ್ತಲ್ವಾ? ಗಾಳಿ ಬೆಳಕೆಲ್ಲ ಚೆನ್ನಾಗಿ ಕಾಣುತ್ತೆ. ಈ ಪೂರ್ವ ಪಶ್ಚಿಮಕ್ಕೆ ಎಷ್ಟಿರುತ್ತೆ? 7 ಅಡಿನಾ? 7 ಅಡಿ 7 ಅಡಿ 7 ಅಡಿ. ಆ ಥರ ಹಿಡಿದ್ರೆ ಯಾಕೊತ್ತಾ ಸೂರ್ಯನ ಬೆಳಕು ಬೀಳುತ್ತೆ. ಹಾಂ ಗಾಳಿ ಅಡಿಕೆ ಗಿಡಗಳಿಗೆ ಬರೀ ನೀರು ಗೊಬ್ಬರ ಹಾಕೋದು ಅಷ್ಟೇ ಅಲ್ಲ, ಹಾಂ ಬೆಳಕು ತುಂಬ ಹೌದು, ಸೂರ್ಯನ ಬೆಳಕು ತುಂಬ ಇಂಪಾರ್ಟೆಂಟ್. ಸೂರ್ಯನ ಬೆಳಕು ಇರಲೇಬೇಕು. ಇವಾಗ ನೆರಳಿಗೆ ಪರಳೆಗೆ ಬೆಳೀತಾವೆ, ಹಾಂ ಚೆನ್ನಾಗಿ ಫಲವತ್ತತೆ ತಗೊಳಲ್ಲ, ಸುಮ್ಮನೆ ನೆರಳ ಚೆನ್ನಾಗಿ ಬೆಳೀತವೆ. ಹ್ಞೂ ಸೂರ್ಯನ ಬೆಳಕಿನಲ್ಲಿ ಬಿದ್ದರೆ ತುಂಬ ಸದೃಢವಾಗಿ ಬೆಳೀತವೆ. ಈಗ ನೀವು ಬೇರೆ ಊರಿಗೂ ಹೋಗಿ ದಾಯ ಎಲ್ಲ ಮಾಡಿಕೊಟ್ಟು ಸಸ್ಯ ಎಲ್ಲ ಇಟ್ಕೊಟ್ಟು ಬರ್ತೀರ? ಅಬ್ಗಿರಿ ಬಿಟ್ಟು ಮಧುಗಿರಿ, ಹಿರಿಯೂರು ಬಿಟ್ಟು ಆಚೆ ಅಲ್ಲೆಲ್ಲ ಹೋಗಿ ಮಾಡಿದ್ದೀವಿ. ಹಾಂ ಐಡಿಯಲ್ಲಿ ಹಾಂ ಆ ಕಡೆ ಎಲ್ಲ ಮಾಡಿದ್ವಿ. ಇತ್ತ ತುಮಕೂರು ಕೊಳಾಲ ಹಾಂ ಅಲ್ಲೆಲ್ಲ ಹೋಗಿ ಮಾಡಿದ್ದೀವಿ. ಸರ್ ನಮಗೆ ಜಾಸ್ತಿ ಖುಷಿನೇ ಅಡಿಕೆ ಸಸಿ ಇಕ್ಕೋದು ಹೌದಾ? ಮ್ಯಾಕ್ಸಿಮಮ್ ಅಂದ್ರೆ ಒಂದು ವರ್ಷಕ್ಕೊಂದು 20,000 ಸಸಿ ಇಡ್ತೀವಿ. 20,000ದಿಂದ 30,000 ಸಸಿ ಇಡ್ತೀವಿ ನಾವು. ಹಾಂ ನಮ್ದೊಂದು ಟೀಮ್ ಐತೆ. ಹಾಂ ಅದೇ ನಿಮ್ಮ ಟೀಮ್ ಜಗ್ಗಪ್ಪರು ಹೇಳಿದ್ರು 10 ಜನ ಟೀಮ್ ಇದ್ದೀವಿ ಅಂತ ಹೇಳಿದ್ರು. ಅವರೇ ಅದು ನಮ್ಮ ಟೀಮ್ ಕ್ಯಾಪ್ಟನ್ ಅವರು. ಹಾಂ ಅವರಿಂದ ಅವ್ರ ಹೆಸರೇನು? ಜಗದೀಶ್ ಅಲ್ವಾ? ಅವರೇ ನಮ್ಮ ಜಗದೀಶ್ ಅವರೇ ಟೀಮ್ ಕ್ಯಾಪ್ಟನ್. ಓಕೆ. ಅವರು ಎಲ್ಲನ ಕೆಲ್ಸಕ್ಕೆ ಹೋಗ್ಬೇಕಾಗಲಿ ಏನ್ ನಮ್ಮ ನಮ್ಗೆ ಕರೀತಾರೆ, ಹಿಂಗ್ ಕೇಳ್ತಾರೆ, ಈಗಳಪ್ಪ ಹಿಂಗೆ ಸಸಿಗಳು ಬಂದೇವೆ ಮಾಡೋಣ ಅಂತ. ಇಕ್ಕನ ಹೋಗೋಣ ಅಂತ ಕೇಳ್ತಾರೆ. ಆಯ್ತಣ್ಣ ಹೋಗೋಣ, ಯಾವ ಊರಿಂದು ಏನು ಎಲ್ಲ ಕೇಳ್ತೀವಿ. ಹೋಗ್ಬಿಟ್ಟು ಕೆಲಸನ ಬೇಕಾದ್ರೆ 10 ರೂಪಾಯಿ ಕಮ್ಮಿನೇ ಕೊಟ್ಬಿಡ್ಲಿ, ಅದ್ರ ಮೇಲೆ ಇದಿಲ್ಲ. 10 ರೂಪಾಯಿ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ನಾವೇನು ಆಯ್ತು ಕೊಡ್ರಿ ಸಾ ಅಂತ ಇಸ್ಕೊಂತೀವಿ. ಕ್ಲೀನಾಗೆ ಕೆಲಸ ಮಾತ್ರ ಒಂದು ಏನೋ ಒಂದು ಪಿನ್ ಪಾಯಿಂಟ್ ಇದಿಲ್ದಂಗೆ ಕ್ಲೀನಾಗಿ ಕೆಲಸ ಕೂಡಿಸ್ಕೊಟ್ಟು ಬರ್ತೀವಿ. ನಾವು ಇಕ್ಕೊಟ್ಟಿರೋ ಆಲ್ಮೋಸ್ಟ್ ಆಲ್ ಇಲ್ಲಿಗೆ ಎಷ್ಟು ಸಾವಿರ ಸಸಿ ಇಕ್ಕಿದೀವೋ ಲೆಕ್ಕನೇ ಇಲ್ಲ ಸರ್. ಹಾಂ ಅಷ್ಟು ಸಾವಿರ ಸಸಿನೂ ಹಾಲಿ ಇವಾಗ ಅಡಿಕೆ ಕೊಯ್ತಾವೆ. ಹೌದಾ? ಹಾಂ ಅಂದರೆ ತುಂಬ ದಿವಸದಿಂದ ಇದೇ ಕೆಲಸ ಮಾಡ್ತಾ ಬಂದಿದ್ದೀವಿ. ಅದು ನಾವೇ ಇಕ್ಕಿದ ಒಬ್ಬನು. ಆಮೇಲೆ ಇಲ್ಲಿ ಎದುರುಗಡೆ ಕಾಣ್ತಿದ್ದೀರ ಆ ತೋಟನ ನಾವೇ ಇಕ್ಕಿದ್ದು. ಹೌದಾ? ಹೌದು. ಅವು ಅಲ್ಲೇ 3 ವರ್ಷದ ಗಿಡ ಎಷ್ಟು ಹತ್ರ ಆಗಿದೆ ನೋಡಿ. ಹಾಂ ಇಲ್ಲೆಲ್ಲ ಸುತ್ತಮುತ್ತಲು ಎಲ್ಲ ಈ ಊರಲ್ಲೆಲ್ಲ ನೀವೇ ಎಲ್ಲ ನಾವೇ ಸಹ ಇಕ್ಕಿರೋದು. ನಿಮ್ಮದು ಕಾಂಟ್ಯಾಕ್ಟ್ ನಂಬರೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಬೇರೆ ರೈತರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಮಾಡಿ ಸರ್, ಆಯ್ತು. ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ದಾಯ ಮಾಡೋದ್ರಿಂದ ಡ್ರಿಪ್ ಮಾಡೋವರೆಗೂ ನಾವೇ ಎಲ್ಲ ಮಾಡ್ಕೊಡ್ತೀವಿ. ನಮ್ಮ ಟೀಮ್ ಲೀಡರ್ ಇವರೇ, ನೋಡ್ಕೊಂಬಿಡಿ. ಇವ್ರಿಗೊಂದು ಫೋನ್ ಮಾಡಿಬಿಟ್ರೆ ನಾವೆಲ್ಲ ಬಂದು ಮಾಡ್ಕೊಟ್ಬಿಡ್ತೀವಿ. ಜಗದೀಶ್. ಹಾಂ, ಜಗದೀಶ್ ಅಂತ. ಗುಂಡಿ ತೆಗಿಯೋದ್ರಿಂದ ಹಿಡಿದು ಸಸಿ ಇಕ್ಕೋದ್ರವರೆಗೂ ಎಲ್ಲ ನಾವು ಮಾಡ್ಕೊಡ್ತೀವಿ. ಡ್ರಿಪ್ಪು ಎಲ್ಲ ಪ್ರತಿಯೊಂದು ಮಾಡ್ಕೊಡ್ತೀವಿ. ದಾಯ ಮಾಡಿ ಗುಂಡಿ ತೆಗೆದು ಸಸಿ ಇಟ್ಟು ಡ್ರಿಪ್ ಮಾಡೋವರೆಗೂ ಎಲ್ಲ. ಹಾಂ, ಇವೆಲ್ಲ ಮಾಡೋ ಇದೀವಿ ನೋಡ್ರಿ, ನಾವೇ ಮಾಡ್ತಾ ಇರೋದು ನೋಡ್ರಿ. ಈಗಲೂ ಇನ್ನೂ ಮಾಡ್ತಾ ಇದೀವಿ ಡ್ರಿಪ್ ಎಲ್ಲನ. ಹಾಂ ಚೆನ್ನಾಗಿ ಮಾಡ್ಕೊಡ್ತೀವಿ ನೋಡಿ. ಫೋನ್ ಮಾಡಿ ಸಸಿ ಕೊಡ್ಬೇಕಂದ್ರೆ.